ನಮಸ್ತೆ ಮಕ್ಕಳೇ. ಈ ದಿನ ನಾವು ಪಾಠ 9 ಭಗೀರಥ ಅನ್ನೋ ಪಾಠವನ್ನು ನೋಡೋಣ. ಇದೊಂದು ಕತೆ ಅಂದರೆ ಎಲ್ಲರಿಗೂ ಇಷ್ಟನೇ ತಾನೇ. ಸೊ ಹಾಗಾಗಿ ನಾನೀಗ ಒಂದು ಕತೆ ಬಗ್ಗೆ ನಿಮಗೆ ಪಾಠವನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಪಾಠವನ್ನು ಓದ್ತೀನಿ, ನಂತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ಅವನ 60,000 ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಟ್ಟಿ ಸುಟ್ಟು ಭಸ್ಮವಾಗಿದ್ದರು. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು. ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ. ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ. ಬಾಯಾರಿಕೆ, ಹಸಿವು, ನಿದ್ರೆಯನ್ನು ಮರೆತ. ಬಿಸಿಲು, ಮಳೆ, ಬಿರುಗಾಳಿಯನ್ನು ಸಹಿಸಿಕೊಂಡ. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ. ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ. ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. ಧುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು. ಅಂತೆಯೇ ಬೋರ್ಗರೆಯುತ್ತಾ ಧುಮುಕಿದ ಗಂಗೆಯನ್ನು ಶಿವನು ಜಡೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು. ಗಂಗೆ ರಭಸದಿಂದ ಹರಿಯುವಾಗ ಜಹ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಡುಕಿಗೆ ಕುಡಿದು ಬಿಟ್ಟನು. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಆದರೂ ಭಗೀರಥ ಎದೆಗುಂದದೆ ಜಹ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಅವರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಪದಗಳ ಅರ್ಥ: ಕೋಪ, ಸಿಟ್ಟು, ಮೆಚ್ಚು, ಇಷ್ಟಪಡು, ಇಚ್ಛೆ, ಅಪೇಕ್ಷೆ, ಬಯಕೆ, ಚಿಂತಾಕ್ರಾಂತ, ಯೋಚನೆಗೆ ಒಳಗಾದ, ಧುಮುಕು, ಕೆಳಗೆ ಹಾರು ಅಥವಾ ಜಿಗಿ, ಪ್ರತ್ಯಕ್ಷ, ಕಾಣಿಸಿಕೋ, ತೊಯ್ಯು, ನೆನೆ, ಎದೆ ಒದ್ದೆಯಾಗು, ಎದೆಗುಂದು, ಧೈರ್ಯಗೆಡು. ಇಲ್ಲಿ ಪುರಾಣ ಕಾಲದಲ್ಲಿ ಅಂದರೆ ಮೊದಲಿಗೆ ಭಗೀರಥ ಅಂತ ಒಬ್ಬ ದೊರೆ ಇರ್ತಾನೆ. ನಮ್ಮ ಪುರಾಣ ಕಾಲ ಅಂತಂದರೆ ನಮಗೆ ರಾಮಾಯಣ, ಮಹಾಭಾರತ ಇವೆಲ್ಲನ ಪುರಾಣ ಕಥೆಗಳು ಅಂತ ಕರಿತೀವಿ. ಅಂತಹ ಸಮಯದಲ್ಲಿ ಒಬ್ಬ ಭಗೀರಥ ಎಂಬ ದೊರೆ ಇರ್ತಾನೆ. ಅವನ 60,000 ಜನ ತಾತಂದಿರು, ಅಂದರೆ ಅವನ ವಂಶ ಪಾರಸ್ಯದಿಂದ 60,000 ತಾತಂದಿರಿಗೂ ಕೂಡ ಕಪಿಲ ಮುನಿಯ ಅನ್ನೋ ಒಬ್ಬ ಋಷಿ ಕೋಪದಿಂದ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಒಬ್ಬ ಋಷಿಯಿಂದ ಏನೋ ಕೋಪಕ್ಕೆ ಒಳಗಾಗುವಂಥ ಕೆಲಸ ಏನೋ ಮಾಡಿದ್ರಿಂದ ಅವರೊಂದು ಶಾಪ ಕೊಟ್ಟು ಅವ್ರನ್ನ ಸುಟ್ಟು ಭಸ್ಮ ಮಾಡಿರ್ತಾರೆ. ಆದರೆ ಅವರಿಗೆ ಸ್ವರ್ಗ ಲಭಿಸಲಿಲ್ಲ. ಮೊದಲಿಗೆ ಒಂದು ನಂಬಿಕೆ ಇತ್ತು, ಸತ್ತ ಮೇಲೆ ಅವರ ಬೂದಿನ ತಗೊಂಡೋಗಿ ಗಂಗೆಯಲ್ಲಿ ಸುರಿಸಿದ್ರೆ, ಗಂಗೆಗೆ ಹಾಕಿದ್ರೆ ಅವ್ರಿಗೆ ಸ್ವರ್ಗಲೋಕ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಹಾಗಾಗಿ ಅವ್ರಿಗೆ ಸ್ವರ್ಗಲೋಕ ಸಿಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಚಿಂತನೆ ಮಾಡ್ತಾಯಿದ್ದ. ಯಾರು? ಭಗೀರಥ ಅನ್ನೋ ರಾಜ. ದೊರೆ ಅಂದರೆ ರಾಜ.
ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ಅವರ ತಾತಂದಿರಿಗೆ ಎಷ್ಟು ಜನ? 60,000 ಜನ ತಾತಂದಿರಿಗೆ ಸ್ವರ್ಗ ಸಿಗಬೇಕು ಅಂತಂದರೆ ದೇವಲೋಕದಲ್ಲಿರುವಂತಹ ಗಂಗೆ ದೇವಿಯನ್ನು ಆರಾಧಿಸಬೇಕು, ಆಕೆಯನ್ನು ಕೆಳಗೆ ಭೂಮಿಗೆ ಇಳಿಸಬೇಕು. ಆದ್ದರಿಂದ ನಿಮ್ಮ ತಾತಂದಿರ ಭಸ್ಮದ ಮೇಲೆ ಹೋದರೆ ಆಗ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿಬಿಟ್ಟು ಜ್ಞಾನಿಗಳಾದ ಅಂದರೆ ಎಲ್ಲವನ್ನೂ ತಿಳಿದಿರುವಂತಹ ಋಷಿಗಳು ಯಾರಿಗೆ ಹೇಳ್ತಾರೆ? ಭಗೀರಥನಿಗೆ ಸಲಹೆಯನ್ನು ಕೊಡ್ತಾರೆ. ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು. ಹೌದು, ಗಂಗೆ ದೇವಲೋಕದಲ್ಲಿರ್ತಾಳೆ, ಆಕೆನ ಭೂಮಿಗೆ ತರಬೇಕು ಅಂತಂದರೆ ಅದೊಂದು ಅಷ್ಟು ಸಾಧ್ಯದ ಕೆಲಸ ಅಲ್ಲ. ಅದೊಂದು ಅಸಾಧ್ಯ ಅಂದರೆ ಆಗದೇ ಇರುವಂತಹ ಕೆಲಸ. ಆದರೆ ಏನು ಮಾಡಬೇಕು? ಅದಕ್ಕೆ ಭಗೀರಥ ಒಂದು ನಿರ್ಧಾರನ ತಗೊತಾನೆ. ಅವನಿಗೆ ಎಳ್ಳಷ್ಟು ಹಿಂದೆ ಸರಿಲಿಲ್ಲ. ಅಂದರೆ ಯಾಕೆ ಭಯ ಪಡಬೇಕು, ಯಾಕೆ ಹಿಂದೆ ಹೋಗಬೇಕು? ಇದನ್ನು ಸಾಧಿಸಬೇಕು, ಎಷ್ಟೇ ಕಷ್ಟ ಆದರೂ ನಾನು ಗಂಗೆನ ಭೂಮಿಗೆ ತರ್ತೀನಿ ಅಂತ ಹೇಳಿಬಿಟ್ಟು ತಾನು ತಪಸ್ಸಿಗೆ ಕುಳಿತಾನೆ. ತಪಸ್ಸು ಅಂದರೆ ಆಗಿನ ಕಾಲದಲ್ಲಿ ಋಷಿ ಮುನಿಗಳಾಗಿರ್ಬೋದು, ಯಾವುದೋ ಒಂದು ವರ ಪಡಿಬೇಕು ಅಂತಂದರೆ ಊಟ ನಿದ್ರೆ ಎಲ್ಲವನ್ನು ಬಿಟ್ಟು ಅನೇಕ ವರ್ಷಗಳು, ಸಾವಿರಾರು ವರ್ಷಗಳು ತಾನು ಧ್ಯಾನದಲ್ಲಿ ಕೂರ್ತಿದ್ರು. ದೇವರ ಮೇಲೆ ಅಷ್ಟೊಂದು ಧ್ಯಾನ ಇದ್ದಾಗ ದೇವರೇ ಪ್ರತ್ಯಕ್ಷ ಆಗಿ ಅವ್ರಿಗೆ ಏನು ವರ ಬೇಕು ಅದನ್ನು ಕೊಡ್ತಾಯಿದ್ರು. ಹಾಗೆ ತಪಸ್ಸಿಗೆ ಕುಳಿತಾನೆ. ಬಾಯಾರಿಕೆ ಆಗುತ್ತೆ, ಕುಡಿಯಲ್ಲ, ನೀರು ಕುಡಿಯಲ್ಲ, ಹಸಿವಾಗತ್ತೆ, ಊಟ ಮಾಡಲ್ಲ, ನಿದ್ರೆ ಬರುತ್ತೆ, ಅದನ್ನು ನಿದ್ರೆ ಮಾಡಲ್ಲ. ಬಿಸಿಲು ಬರಲಿ, ಮಳೆ ಬರಲಿ, ಬಿರುಗಾಳಿ ಬರಲಿ, ಏನು ಬಂದರೂ ಸಹಿಸ್ಕೊಂಡು ಅನೇಕ ವರ್ಷಗಳ ಕಠಿಣ ಅಂದರೆ ತುಂಬ ಕಷ್ಟಪಟ್ಟು, ಅಂದರೆ ಏನೊಂದು ಮುಟ್ಟಿದ್ದೀರ, ಬರೀ ಧ್ಯಾನದಲ್ಲೇ ದೇವರನ್ನು ಗಂಗೆಯನ್ನು ನೆನೆಸ್ಕೊಂಡು ತಪಸ್ಸು ಮಾಡ್ತಾನೆ. ಆಗ ಗಂಗೆ ಏನಾಗ್ತಾಳೆ? ಪ್ರತ್ಯಕ್ಷ ಆಗೋಗ್ತಾಳೆ. ಆತನ ತಪಸ್ಸಿಗೆ, ಕಠೋರ ತಪಸ್ಸಿಗೆ ಗಂಗೆ ಮನಸೋತು ಪ್ರತ್ಯಕ್ಷ ಅಂದರೆ ಕಾಣಿಸ್ಕೊತಾಳೆ ಗಂಗೆ. ಏನು ನಿನ್ನ ಇಚ್ಛೆ ಅಂತ ಹೇಳಿಬಿಟ್ಟು ಗಂಗೆ ಕೇಳಿದಾಗ ಭಗೀರಥ ಹೇಳ್ತಾನೆ, ನನಗೆ ನೀನು ಭೂಮಿಗೆ ಇಳಿಬೇಕು, ನಮ್ಮ ತಾತಂದಿರ ಭಸ್ಮದ ಮೇಲೆ ಅಂದರೆ ಬೂದಿಯ ಮೇಲೆ ನೀನು ಹೋದರೆ ಅವರಿಗೆ ಒಳ್ಳೆ ಸ್ವರ್ಗ ಸಿಗತ್ತೆ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಆದರೆ ಗಂಗೆ ಇದ್ಕೊಂಡು ಹೇಳ್ತಾಳೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಬರ್ತೀನಿ, ಧುಮುಕ್ತೀನಿ, ಆದರೆ ನನ್ನ ರಭಸ ಆಲ್ರೆಡಿ ಜೋಗ್ ಫಾಲ್ಸು ಎಲ್ಲ ನೋಡಿದ್ದೀರಲ್ಲ, ಮೇಲೆ ಬೆಟ್ಟದಿಂದ ಕೆಳಗಡೆ ಬಂದ್ರೇ ನೀರು, ಅದರ ರಭಸಕ್ಕೆ ಎಷ್ಟು ಇದು ಪವರ್ ಉತ್ಪಾದನೆ ಆಗ್ತಿದೆ ಅಲ್ವಾ? ಆ ಥರದ್ದು ದೇವಲೋಕದಿಂದ ಭೂಮಿಗೆ ಗಂಗೆ ಬಂದರೆ ಎಷ್ಟೊಂದು ರಭಸ ಇರುತ್ತೆ ಅಲ್ವಾ? ಆ ರಭಸವನ್ನು ತಡೆಯೋರು ಯಾರು ಅಂತ ಹೇಳಿಬಿಟ್ಟು ಒಂದು ಪ್ರಶ್ನೆನ ಕೇಳ್ತಾರೆ. ಗಂಗೆ ಭಗೀರಥನಿಗೆ. ಅದಕ್ಕೆ ಮತ್ತೆ ಚಿಂತೆ ಮಾಡ್ತಾನೆ ಭಗೀರಥ, ಮತ್ತೆ ತಪಸ್ಸಿಗೆ ಕೂಳ್ತಾನೆ. ಆಗ ಬ್ರಹ್ಮದೇವ ಪ್ರತ್ಯಕ್ಷನಾಗ್ಬಿಟ್ಟು ಬ್ರಹ್ಮದೇವನ ಪ್ರತ್ಯಕ್ಷನಾಗಿ ಶಿವನನ್ನು ತಪಸ್ಸು ಮಾಡು, ಅವನು ಸಲಹೆ ಕೊಡ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಮತ್ತೆ ಶಿವನ ತಪಸ್ಸು ಮಾಡ್ತಾನೆ. ಆಗ ಶಿವನ ಪ್ರತ್ಯಕ್ಷನಾಗಿ, ಆಯಿತು, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪಕ್ಕೆ ನಾನು ಮೆಚ್ಚಿದ್ದೀನಿ. ಗಂಗೆಯನ್ನು ನೀನು ಕೆಳಗಡೆಗೆ ತರಿಸು, ನಾನು ನನ್ನ ಶಿರದಲ್ಲಿ ಧರಿಸ್ಬಿಟ್ಟು ಗಂಗೆಯನ್ನು ಶಿರದಲ್ಲಿ ನೋಡಿದ್ದೀರಾ? ಶಿವನ ಫೋಟೋ ಭಾವಚಿತ್ರ ಎಲ್ಲಾದರೂ ಇದ್ದರೆ ಶಿವನ ಮೇಲೆ ಜುಟ್ಟಿರುತ್ತೆ, ಮೇಲೆ ಜುಟ್ಟಲ್ಲಿ ಗಂಗೆ ಇರ್ತಾಳೆ, ಗಂಗೆ ಪಕ್ಕದಲ್ಲಿ ನೀರು ಚೆಲ್ತಾ ಇರುತ್ತೆ. ಎಲ್ಲಾದರೂ ಪಿಕ್ಚರ್ ಇದ್ದರೆ ನೀವು ನೋಡಿ, ಎಲ್ಲಿ ಬೇಕಾದರೆ ನೋಡಿರಿ. ತನ್ನ ಜಟಾಯುವಲ್ಲಿ ಬಂಧಿಸ್ತಾನೆ. ಯಾರನ್ನ? ಗಂಗೆನ ಜಟಾಯಲ್ಲಿ ಬಂಧಿಸ್ಬಿಟ್ಟು ಅಲ್ಲಿಟ್ಕೊಂಡು ನೀರನ್ನ ನಿಧಾನಕ್ಕೆ ಬಿಡ್ತಾನೆ. ಹೌದು, ನಾನು ಜಟಾಯು ಅಂದರೆ ಕೂದಲಲ್ಲಿ ಬಂಧಿಸ್ತೀನಿ, ಆಕೆನ ತಡೆದು ನನ್ನ ಶಿರದಲ್ಲಿ ಧರಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಶಿರದಲ್ಲಿ ಧರಿಸ್ಬಿಟ್ಟು ಗಂಗೆನ ನಿಧಾನಕ್ಕೆ ಬಿಡ್ತಾನೆ. ಆಗ ಭಗೀರಥ ಎಲ್ಲಿ ಹೋಗ್ತಿದ್ರೆ ಅಲ್ಲಿ ಗಂಗೆ ಹಿಂದೆ ಹರ್ಕೊಂಡು ಹೋಗ್ತಾ ಇರ್ತಾಳೆ. ಅಂತಾರೆ ಬೋರ್ಗರೆಯುತ್ತಾ ಧುಮುಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು
ಭೂಮಿಗೆ ಹರಿಬಿಟ್ಟನು. ಹಾಗೆ ಗಂಗೆ ರಭಸದಿಂದ ಹರಿಯುವಾಗ ಒಂದು ಮಹರ್ಷಿಯ ಆಶ್ರಮ ಕೊಚ್ಕೊಂಡು ಹೊರಟೋಗುತ್ತೆ. ಆ ನೀರಲ್ಲಿ ಮಾಮೂಲಿಯಾಗಿ ಬಿಟ್ಟಿರೋ ನೀರಲ್ಲೇ ಅಷ್ಟು ರಭಸ ಇದ್ದಾಗ, ಅಂದರೆ ಶಿವನ ಜಟೆಯಲ್ಲಿ ಇಟ್ಕೊಂಡು ನೀರು ಬಿಟ್ಟರೂ ಸಹ ತುಂಬ ರಭಸದಿಂದ ಬಂದ ಗಂಗೆ ಏನಾಗುತ್ತೆ, ಅನೇಕ ಆಶ್ರಮಗಳು, ಮನೆಗಳು, ಹಳ್ಳಿಗಳು ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ತಿರತ್ತೆ. ಆವಾಗ ಒಬ್ಬ ಮಹರ್ಷಿಗೆ ತುಂಬ ಕೋಪಗೊಂಡ್ಬಿಟ್ಟು ಗಂಗೆಯನ್ನು ಏನು ಮಾಡ್ತಾನೆ, ಒಂದೇ ಗುಟ್ಕಿಗೆ ಗಂಗೆಯನ್ನು ಫುಲ್ಲು ಕುಡಿದ್ಬಿಟ್ಟು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ. ಅಂದರೆ ಆಗ ಋಷಿ ಮುನಿಗಳಿಗೆ ಅಷ್ಟೊಂದು ಶಕ್ತಿ ಇತ್ತು. ಅವರು ಅಷ್ಟೊಂದು ತಪಸ್ಸೆಲ್ಲ ಮಾಡಿ ಅನೇಕ ವಿದ್ಯೆಗಳನ್ನ ಪಡ್ಕೊಂಡಿದ್ರು. ಭಗೀರಥನಿಗೆ ಮತ್ತೆ ನಿಟ್ಟುಸಿರಾಗುತ್ತೆ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ನಲ್ಲ, ಆದರೆ ಗಂಗೆ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎದೆಗುಂದದೆ, ಅಂದರೆ ಧೈರ್ಯನ ಕೆಡಿಸ್ಕೊಂಡಿರ ಮತ್ತೆ ಜಹ್ನು ಮಹರ್ಷಿ ಹತ್ರ ಹೋಗ್ಬಿಟ್ಟು ತನ್ನ ಪ್ರಾರ್ಥನೆಯನ್ನು ಹೇಳ್ತಾನೆ, ಅದನ್ನು ಮೆಚ್ಚಿಸ್ತಾನೆ. ತನ್ನ ಪಿತೃಗಳ ಒಳ್ಳೆಯದಕ್ಕಾಗಿ ನಾನು ಈ ಪ್ರಯತ್ನ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಆ ಜಹ್ನು ಮಹರ್ಷಿ ಒಂದೇ ಗುಟುಕಿಗೆ ಗಂಗೆಯನ್ನು ಕುಡಿದ್ಬಿಟ್ಟಿರ್ತಾನಲ್ವ, ಆಗ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಡ್ತಾನೆ. ಆತ ಕುಡಿದಿರೋ ಗಂಗೆನ ಕಿವಿಯಿಂದ ಹರಿಯಲು ಬಿಡ್ತಾನೆ. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಿಸೇ ಬಿಟ್ಟ. ಅನೇಕ ವರ್ಷಗಳು ತಪಸ್ಸು ಮಾಡಿ ಜಹ್ನು ಮಹರ್ಷಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗಂಗೆನ ಭೂಮಿಗೆ ತರಿಸ್ತಾನೆ. ಆವಾಗ ಭಗೀರಥ ಪ್ರಾರ್ಥನೆಯಿಂದ ಮನ್ನಿಸಿ ಗಂಗೆ ಕೂಡ ಆತನ ಹಿಂದೆ ಹೋಗಿ ಆತನ ತಾತಂದಿರ ಬೂದಿಯನ್ನು ತೊಯ್ದಳು. ಆವಾಗ ಅವರ 60,000 ಜನ ತಾತಂದಿರಿಗೆ ಸ್ವರ್ಗ ಕೂಡ ಲಭಿಸಿತು. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಸಹ ಭಗೀರಥ ಧೈರ್ಯ ಕೇಳಲಿಲ್ಲ. ಎದೆಗುಂದದೆ ಅಂದರೆ ಧೈರ್ಯದಿಂದ ಹೋರಾಡೋದು ಅಂತ, ತನ್ನ ಧೈರ್ಯವನ್ನು ಕೆಡಲಿಲ್ಲ. ಆತನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ, ಅಂದರೆ ಆತ ಅಂದ್ಕೊಂಡಂತಹ ಕೆಲಸವನ್ನು ಸಾಧಿಸಿದ. ಇಷ್ಟು ಈ ದಿನದ ಕತೆ. ಚೆನ್ನಾಗಿದೆ ಅಲ್ವಾ ಕತೆ? ಇದು ಬರೀ ಕತೆನೇ ಅಲ್ಲ, ನಮ್ಮ ಪುರಾಣದ ಕತೆ ಕೂಡ ಮಕ್ಕಳೇ. ಹಾಗೆ ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ತನ್ನ 60,000 ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು. ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ದೇವಲೋಕದ ಗಂಗೆಯನ್ನು ಭೂಮಿಗೆ ತರಿಸಿ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಭಗೀರಥನಿಗೆ ಹೇಳಿದರು. ಭಗೀರಥನು ಏಕೆ ತಪಸ್ಸಿಗೆ ಕುಳಿತ? ದೇವಲೋಕದ ಗಂಗೆಯನ್ನು ಭೂಮಿಗೆ ತರಿಸೋದಕ್ಕೆ ತಪಸ್ಸಿಗೆ ಕುಳಿತಾನೆ. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ನಾನು ನಿನ್ನ ಇಚ್ಛೆಯಂತೆ ಭೂಮಿಗೆ ಧುಮುಕ್ತೀನಿ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಶಿವ ತನ್ನ ಜಟಾಯುಯಲ್ಲಿ ಗಂಗೆಯನ್ನು ಹಿಡಿದು ತನ್ನ ರಭಸವನ್ನು ತಡೆದು ನಿಲ್ತಾನೆ. ಇಲ್ಲಿ ಹೊಂದಿಸಿ ಬರೆಯಿರಿ. ಗಂಗೆ ಅನ್ನೋದು ನದಿ, ದೇವಲೋಕದ ಕನ್ಯೆ ಕೂಡ. ಆಕೆ ನದಿಯಾಗಿ ನಮ್ಮ ಭಾರತದಲ್ಲಿ ಈಗಲೂ ಸಹ ಹರಿತಾ ಇದ್ದಾಳೆ. ಜಹ್ನು ಅನ್ನೋರು ಒಬ್ಬ ಋಷಿಯನ್ನು ಮಹರ್ಷಿ ಅಂತ ಕರಿತೀವಿ. ಭಗೀರಥ ಅನ್ನೋ ಒಂದು ದೊರೆ ಅಂದರೆ ರಾಜ. ಇಲ್ಲಿ ಕೊಟ್ಟಿರೋ ಮಾತನ್ನು ಯಾರಿಗೆ ಹೇಳಿದರು? ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಯಾರು ಹೇಳಿದ್ದು? ಶಿವ ಭಗೀರಥನಿಗೆ ಹೇಳ್ತಾನೆ. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಗಂಗೆ ಭಗೀರಥನಿಗೆ ಹೇಳಿದ ಮಾತು. ಮುನಿ ಅಂದರೆ ಋಷಿ, ಮಹರ್ಷಿ. ತರು ಅಂದರೆ ಚಿಗುರು. ಇವೆಲ್ಲ ನಾನು ನೋಟ್ಸಲ್ಲಿ ಕೊಡ್ತೀನಿ, ನೀವು ಇದನ್ನು ನೋಟ್ಸ್ ಕಂಪ್ಲೀಟ್ ಮಾಡಬೇಕು ಮಕ್ಕಳೇ. ಓಕೆ, ಬಾಯ್.